ಇದು ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಿಲ್ಲ. ಅವಾಗ ನಾನು ಚಿಕ್ಕ ಹುಡುಗ ಇದು ರಿಲೀಸ್ ಆದಾಗ. ಬಟ್ ತುಂಬ ಸರಿ ನಾನು ಯೂಟ್ಯೂಬಲ್ಲಿ ಒಂದು 2-3 ಸಲ ನೋಡಿದ್ದೀನಿ, ಟಿ ವಿಯಲ್ಲಿ ಆಗೋದಾಗೆಲ್ಲ ನೋಡಿದ್ದೀನಿ. ಆ ಫೈಟ್ಸು, ಆ ಸ್ಟೆಂಟ್ಸು, ಆ ಸ್ಟೆಪ್ಸು, ಆ ಸಾಂಗ್ಸು ಎಲ್ಲ ನೋಡ್ತಾ ಇದ್ದಾರೆ. ಅವರು ಚಿಕ್ಕ ಟಿ ವಿಯಲ್ಲಿ ನೋಡ್ತಾ ಇದ್ದಾರೆ, ಫೋನಲ್ಲಿ ನೋಡ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ವಿ. ಅಂತ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದರೆ ಒಂಥರ ನಿಮಗೆ ಖುಷಿ ಅನ್ಕೊಳ್ಳಿ. ಏನಿದೆ ಗೊತ್ತಾಣ, ಇವರು ನಮ್ಮಿಂದ ದೂರ ಆಗಿದ್ದಾರೆ ಅಂತ ಫೀಲೇ ಆಗಲ್ಲ. ನೋಡ್ತಾ ಇದ್ರೆ ಒಂಥರ ಎಣ್ಣೆ ಮನೆ ಸಿಕ್ಕಿರೋ ಥರ ಫೀಲು, ಜೊತೆಲೇ ಇರೋ ಥರ ಫೀಲು. ನಾವು ಲಾಸ್ಟ್ ಟೈಮ್ ಇಷ್ಟು ವರ್ಷಗಳಾಗೋಯ್ತ ಅವರು ಮಾತಾಡ್ತಿದ್ರೆ ಅದೆಲ್ಲ ಏನು ಹೇಳ್ಬೇಕಾದ್ರೆ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಎಂಜಾಯ್ ಮಾಡ್ತಾ ಇದ್ದೀವಿ ಸಿನಿಮಾ. ಬಟ್ ಆ ಒಂದು ನೋವನ್ನ ನಾವು ಮರೆಯೋಕ್ಕಾಗ್ತಿಲ್ಲ. ಆದರೆ ಅವ್ರನ್ನ ಒಂಥರ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ನಾನು ಒಂದಲ್ಲಿ ಒಂದು ಹೇಳ್ತೀವಲ್ಲ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡಿಕೊಂಡು ಹೋಗ್ಬೇಕು. ಆ ಕಾಮಿಡಿ ಸೀನ್ ಆಕಾಶ್ ಸಿನಿಮಾ ಇನ್ನೊಂದೇನಕ್ಕೆ ಸ್ಪೆಷಲ್ ಅಂದರೆ ಆ ಮೈನ್ ಕಾಮಿಡಿ ಟೈಮಿಂಗ್. ಒಂದೊಂದು ಸೀನ್ ಅಪ್ಪೋಣ ಹೆಂಗೆ ಅಂದರೆ ಒಂಥರ ನ್ಯಾಚುರಲ್ ಆಗಿ ಕಾಮಿಡಿ ಟೈಮಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಪ್ಪೋಣದ್ದು ಫುಲ್ಲು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ನಿಮಗೆ ಒಂದು ಫೀಲೇ ಅನ್ಸಲ್ಲ. ಒಬ್ಬಗಿರೋ ಮೈನ್ ಬೇಜಾರು ಯಾರ ಮೇಲೆ ಗೊತ್ತಾ, ಈ ಪ್ರಪಂಚದಲ್ಲಿ ಈ ಥರ ಎಲ್ಲ ಆದಾಗ ಏನಂತಂದರೆ ಯಾವುದಾದ್ರು ಇವಾಗ ತುಂಬ ಜನ ಇರುತ್ತೆ ಆಗ ಯಾವುದಾದ್ರು ನಂಬೋದು ಈ ಥರ ಇಂಥ ಒಳ್ಳೆ ವ್ಯಕ್ತಿನ ಕರ್ಕೊಂಡಾಗ ಏನು ಅಂತ ಯಾರ ಮೇಲೆ ಕೋಪ ಮಾಡ್ಕೋಬೇಕು. ಆ ದೇವರು ತುಂಬ ಕ್ರೂರಿ. ಒಳ್ಳೆಯವ್ರು ಹೆಂಗಂದರೆ ಆ ದೇವರು ಆ ಥರ ಅಂತಾರೆ, ನನ್ನ ಪಕ್ಕದಲ್ಲಿ ಒಳ್ಳೆಯವ್ರು ಇರಬೇಕು ಅಂತ ಅಂದ್ರೆ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡು. ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೀವೇನಕ್ಕೆ ಇಷ್ಟು ಖುಷಿಯಾಗಿರ್ತೀರ ಅಂತ ರಮ್ಯಾವ್ರ ಅಕೌಂಟ್ ಕೇಳಿದಾಗ ಅವ್ರು ಹೇಳ್ತಾರೆ, 4 ಜನ ಒಳ್ಳೇದು ಬಯಸಿದ್ರೆ ಸಾಕು, ಎಲ್ಲರೂ ಖುಷಿಯಾಗಿರ್ತಾರೆ. 4 ಜನ ಒಳ್ಳೇದು ಬಯಸೋದ್ರಿಂದ 4,000 ಜನ, ಎಷ್ಟೋ ಕೋಟಿ ಜನಕ್ಕೆ ಒಳ್ಳೇದು ಬಯಸಿದ್ದಾರೆ ಆ ವ್ಯಕ್ತಿ. ಅವರು